ಪಾವಗಡ ತಾಲೂಕಿನ ಕೋಟಗುಡ್ಡ, ಬೆಳ್ಳಿಬಟ್ಲು, ಅರೆಕ್ಯಾತನಹಳ್ಳಿ ಹಾಗೂ ಸಿಂಗರೆಡ್ಡಿಹಳ್ಳಿಯ ಹಾಲು ಉತ್ಪಾದಕರ ಸಹಕಾರ ಸಂಘಗಳ 2024-25ನೇ ಸಾಲಿನ ವಾರ್ಷಿಕ ಮಹಾಸಭೆ ಜರುಗಿಸಲಾಯಿತು. ಈ ಸಂದರ್ಭದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕರಾದ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ ಹಾಗೂ ತಾಲೂಕು ತುಮಲ್ ಉಪ ಕಚೇರಿ ಮುಖ್ಯಸ್ಥೆ ಸುನೀತ್ ಅವರ ಉಪಸ್ಥಿತಿಯಲ್ಲಿ ಒಂದು ಸಭೆ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸಂಘದ ಲೆಕ್ಕ ವರದಿ ಮಂಡನೆಯೊಂದಿಗೆ ಸದಸ್ಯರಿಗೆ ಒಕ್ಕೂಟದಿಂದ ದೊರೆಯುವ ಸೌಲಭ್ಯಗಳು ಹಾಗೆ ಭವಿಷ್ಯದ ಯೋಜನೆಗಳ ಕುರಿತು ಚರ್ಚಿಸಲಾಯಿತು. ಕಾರ್ಯಕ್ರಮದಲ್ಲಿ ಬೆಳ್ಳಿಬಟ್ಲು ಸಂಘದ ವತಿಯಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಹಾಗೆ ಪೆನ್ನುಗಳನ್ನು ಕೂಡ ವಿತರಣೆ ಮಾಡಿ ಶೈಕ್ಷಣಿಕವಾಗಿ ಮಕ್ಕಳಿಗೆ ಪ್ರೋತ್ಸಾಹಿಸಲಾಯಿತು. ಜೊತೆಗೆ ಬೆಳ್ಳಿಬಟ್ಲು ಹಾಗೆ ಕೋಟಗುಡ್ಡ ಸಂಘಗಳಲ್ಲಿ ಹೆಚ್ಚಿನ ಹಾಲು ಸರಬರಾಜು ಮಾಡಿದ ಉತ್ಪಾದಕರಿಗೆ ಸನ್ಮಾನಿಸಿ ಬಹುಮಾನಗಳನ್ನು ಪ್ರದಾನ ಮಾಡಲಾಯಿತು. ನನ್ನ ಹೆಸರು ಚಂದ್ರಶೇಖರ್ ರೆಡ್ಡಿ ಅಂತ, ಪಾವಗಡ ತಾಲೂಕು ಬೆಳ್ಳಿಬಟ್ಲು ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಸುಮಾರು 20 ವರ್ಷಗಳಿಂದ ನಾನು ಸೇವೆ ಸಲ್ಲಿಸಿದ್ದೀನಿ. ಈಗ ನಿರ್ದೇಶಕನಾಗಿ ತುಮಕೂರು ಸಹಕಾರಿ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ ಆಯ್ಕೆಯಾಗಿದ್ದೀನಿ. ನಾನು ಆಯ್ಕೆಯಾದಾಗಲಿಂದ ವಿಶೇಷ ಸವಲತ್ತುಗಳನ್ನು, ರೈತರಿಗೆ ಏನೇನು ಸವಲತ್ತು ಬರುತ್ತೋ ಅದನ್ನೆಲ್ಲನೂ, ಈಗ ಚಾಪ್ ಕಟ್ರು, ರಿಯಾಯಿತಿ ದರದಲ್ಲಿ ಹಾಲು ಕರೆಯುವ ಯಂತ್ರ, ರಿಯಾಯಿತಿ ದರದಲ್ಲಿ ರೈತರಿಗೆ ಬಿತ್ತನೆ ಜೋಳ, ಬಿತ್ತನೆ ಒಂದು ಕಡ್ಡಿ, ಇದು ಬಿತ್ತನೆ ಕಡ್ಡಿ, ಹೊಸ ತಳಿಯ ಕಡ್ಡಿ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಅನೇಕ ಸವಲತ್ತುಗಳನ್ನು ಕೊಡ್ತಾಯಿದ್ದೀವಿ. ಏನು ಇದು ಹಾಸ್ಟೆಲ್ಲು, ತುಮಕೂರು ಹಾಸ್ಟೆಲ್ನಲ್ಲಿ ಸುಮಾರು ವಿದ್ಯಾರ್ಥಿನಿಯರಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಕೊಡಿಸ್ತಾ ಇದ್ವಿ. ಈಗಾಗಲೇ ತುಮಕೂರಿನಿಂದ ಹಳ್ಳಿಗಳಿಂದ 140 ಕಿಲೋಮೀಟ್ರ್ ದೂರದಲ್ಲಿ ನಮ್ಮ ಜಿಲ್ಲಾ ಕೇಂದ್ರ ಇರುವುದರಿಂದ, ಯೂನಿವರ್ಸಿಟಿ, ಇಂಜಿನಿಯರಿಂಗು, ಮೆಡಿಕಲ್ ಎಲ್ಲ ಇರೋದರಿಂದ ನಮ್ಮ ಪಾವಗಡ ತಾಲೂಕಿಗೆ ಅತಿ ಹೆಚ್ಚಿನ ಹಾಸ್ಟೆಲ್ ಸೀಟುಗಳನ್ನು ಕೊಡಬೇಕು ಅಂತಂದೇಳಿ ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ಅಧ್ಯಕ್ಷರು, ಅಧಿಕಾರಿ ವರ್ಗದಲ್ಲಿ ಈಗಾಗಲೇ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳನ್ನು ಇಲ್ಲಿಂದ ಕಳಿಸುವ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ಪ್ರೋತ್ಸಾಹಧನ ಮತ್ತು ಮೆರಿಟ್ ಸ್ಟೂಡೆಂಟ್ಸ್ಗೆ ಮೆಡಿಕಲ್ಗೆ 25,000, ಇಂಜಿನಿಯರಿಂಗ್ಗೆ 10,000 ಈ ರೀತಿ ಹಣದ ಒಂದು ಇದು ಮಾಡ್ತಾಯಿದ್ದೀವಿ. ಅದೇ ರೀತಿ ವೈದ್ಯಕೀಯ ವೆಚ್ಚ 25% ವೈದ್ಯಕೀಯ ವೆಚ್ಚ ಈಗಾಗಲೇ ಸುಮಾರು ನಮ್ಮ CM ಸಿದ್ದರಾಮಯ್ಯನವರು ಪಾವಗಡಕ್ಕೆ ಬಂದಾಗ ಈಗಾಗಲೇ ಅವ್ರ ಮುಖಾಂತರನೇ ಚೆಕ್ಗಳ ಒಂದು ವಿತರಣೆಯನ್ನು ಸಹ ನಾವು ಪಾವಗಡದಲ್ಲಿ ಅಧ್ಯಕ್ಷರ ಮುಖಾಂತರ ಈಗಾಗಲೇ ಮಾಡಿದ್ದೀವಿ. ಇನ್ನು ಮುಂದೆ ಅನೇಕ ಸೌಲಭ್ಯಗಳನ್ನು ರೈತರಿಗೆ ಒದಗಿಸಿಕೊಡುವಲ್ಲಿ ನಾನು ನಿರಂತರವಾಗಿ ಸೇವೆ ಮಾಡ್ತಾಯಿದ್ದೀನಿ. ಇದೇ ರೀತಿ ಪಾವಗಡ ತಾಲೂಕಿನ ಲಿಂಗದಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಶಾಸಕರಾದ ಹಾಗೆ ತುಮಕೂರು ಹಾಲು ಒಕ್ಕೂಟದ ಅಧ್ಯಕ್ಷರಾದ HV ವೆಂಕಟೇಶ್ ಅವರು ರೈತರು ಹೆಚ್ಚಿನ ಹೈನುಗಾರಿಕೆ ಮಾಡಿ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಒಕ್ಕೂಟದ ಬೆಳವಣಿಗೆಗೆ ಸಹಕರಿಸಬೇಕು ಅಂತ ಮನವಿಯನ್ನ ಮಾಡಿದರು. ಬಳಿಕ ರಾಸುಮರಣ ಪರಿಹಾರದ ಚೆಕ್ಗಳನ್ನು ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ತುಮಲ್ ನಿರ್ದೇಶಕರಾದಂತಹ ಬೆಳ್ಳಿಬಟ್ಲು ಚಂದ್ರಶೇಖರ್ ರೆಡ್ಡಿ, KPCC ಸದಸ್ಯ KS ಪಾಪಣ್ಣ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀರಾಮಪ್ಪ, ಸಂಘದ ಅಧ್ಯಕ್ಷ ರಾಮಾಂಜನ್ ರೆಡ್ಡಿ, ಉಪಾಧ್ಯಕ್ಷ ನರಸರೆಡ್ಡಿ, ವೇಣುಗೋಪಾಲ್ ರೆಡ್ಡಿ, ಸಣ್ಣಾರೆಡ್ಡಿ